ತಮ್ಮ ಇದು ಒಂದ್ಸತಿ ಬಾಯಿ ಹಾಕಿದ್ರೆ ಮುತ್ತ ಚರಿಗೆ ತುಂಬಾ ಹಾಲನ್ನು ಚರಿಗೆ ತುಂಬಾ ಹಾಲು ನಿನ್ನ ಬಾಯಿ ತುಂಬಾ ಹೇಲು ರೋಡನ್ನು ರೋಡ್ ರೋಡ್ ಚಡಿ ಕರ್ಕೊಂಡು ಓಡು ತಂಡನ್ನು ತಂಡಿ ತಂಡಿ ತೊಳಿಬಾನನ್ನು ಕುಂಡಿ ಕುಕ್ಕರನ್ನು ಕುಕ್ಕರ್ ಕುಕ್ಕರ್ ಒಣಗೆತ್ತಿಲ್ ನಿಕ್ಕರ್ ವಿಮಾನನ್ನು ವಿಮಾನ ವಿಮಾನ ಹಿಡ್ಕೋಬ ನನ್ನ ಸಾಮಾನ ಬಂಡನ್ ಬಂಡಿ ಬಂಡಿ ನಿಮ್ಮ ಎಕ್ಸದ ರಂಡಿ ज्यादा से ज्यादा ये मेरा क्या कर लेंगे भाई? नहीं बताइए क्या कर लेंगे? अरे हम तो फकीर आदमी हैं, झोला लेके चल पड़ेंगे जी। हिंदुत्ववादियों का राज है और हमें एक बार फिर इन हिंदुत्ववादियों को बाहर निकालना है। ಅರ್ಥ ಆಯ್ತು ಅನ್ಸುತ್ತೆ. ಮತ್ ಮೊನ್ನೆ ಭಯಂಕರ ಕುಡಿತಿದ್ದ ಅದು ಬಿಟ್ಟನ ಏನಿಲ್ಲ. ಏನ್ ಮಾಡ್ತೀರಿ ಡಾಕ್ಟರ್? ಎಷ್ಟು ಹೇಳಿದ್ ಕೇಳಲ್ಲ, ಕುಡಿತಾ ಇದ್ದಾನೆ ಹಂಗೆ. ಏನ್ ಮಾಡಿ ಇಲ್ಲ ಸರ್, ಕುಡಿಯ ಬಿಟ್ಟೇನ್ ಸರ್, ಕುಡಿಯಲ್ ಸರ್, ಬಿಟ್ಟಿಲ್ಲ ಸರ್. ನಮ್ಮ ಅಣ್ಣ ಬಿಟ್ಟಿಲ್ಲ, ಬಿಟ್ಟೇನ್ ಸರ್. ಕರೆ ಹೇಳು. ಇಲ್ಲ ಸರ್, ಬಿಟ್ಟಿನಿ ಸರ್. ಯಾರೇ ಒಂದ್ ಸ್ವಲ್ಪ ಏನ್ರ ಒತ್ತಾಯ ಮಾಡಿದ್ರೆ ಇಟ್ಟೆ ಕುಡಿತೀನಿ ಸರ್, ಇಲ್ಕೊಂಡ್ ಕುಡಿಯಲ್ಲ ಸರ್. ಗುಡ್ ಗುಡ್. ಒತ್ತಾಯ ಮಾಡಿದ್ರೆ ಅಟ್ಟೆ ಕುಡಿತೀನಿ ಸರ್. ಒತ್ತಾಯ ಮಾಡಿದ್ರೆ ಇಟ್ಟೆ ಕುಡಿತೀನಿ ಸರ್, ಇಲ್ಕೊಂಡ್ ಕುಡಿಯಂಗೆ ಇಲ್ಲ ಸರ್. ಗುಡ್ ಗುಡ್. ಮತ್ತೆ ಇವ ಅದಕ್ಕೆ ಬಂದ ನೈನ್ ಕರ್ಕೊಂಡ್ ಬಂದಿರಲ್ಲ, ನೀವು ಒತ್ತಾಯ ಮಾಡಕ್ ಇಟ್ಕೊಂಡಿ ಯಾರು ಕುಡಿಯತ್ತೆ ಒತ್ತಾಯ ಮಾಡ್ಲಿಕ್ಕೆ. ಗುಡ್ ಗುಡ್, ಮಾಡಿದಪ್ಪ. ಜಲ್ದಿ ಆರಾಮಾತ ನಿನಗೆ. ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ? ನಾವು ಹಿಂದೂಗಳೇ ರೀ. ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ, ಸಿದ್ದರಾಮಯ್ಯನೂ ಕಾಣಿಸ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ, ದೇವರಾಜ ಅರಸರು ಕಾಣಿಸ್ತಾರೆ, ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ. ಏನೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವನಿಗೆ ಕೊಡ್ಬೇಕು ಆಸ್ಕರ್. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದ್ರೆ ಅದೇನು ಬಾಯ ಐತೆ, ಎಮ್ಮಿ ತುಲ್ಲ ಐತೆ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹಿರೇಶು. ಯಾಕೆ ನಿನ್ನೆ ಅಷ್ಟೊಂದು ಕಾಲ್ ಮಾಡ್ತಾ ಇದ್ದೀರಾ? ಹಾಂ, ಯಾರು ಕಾಲ್ ಮಾಡಂದಿದ್ದು? ನೀವು ಕಾಲ್ ಮಾಡಬೇಡಿ. ನಿನ್ನೆ 20 ಸಲ 30 ಸಲ ಕಾಲ್ ಬಂದಿದೆ ಗೊತ್ತಾ? ನನ್ನ ಫೋನಿಗೆ ಸುಮ್ಮನೆ ಕಾಲ್ ಬರ್ತಾ ಇದೆ ಅಪ್ಪ. ಮಾಡಬೇಡಿ ಕಾಲ್ಸ್, ಓಕೆನಾ? ಅಣ್ಣ ನಿಂಗೆ ತಿಂಡಿ ಜಾಸ್ತಿ ಆಗೈತಿ, ಡಾಕ್ಟರ್ ಕಡೆ ತೋರಿಸ್ಕೊ. ರಾಜ್ಯದ ಮಾನ ಮರ್ಯಾದೆಯನ್ನ ಗೌರವವನ್ನ ಕಾಂಗ್ರೆಸ್ನವರು ಹಾಳು ಮಾಡಿದ್ದಾರೆ. ಅಜ್ಜವರು ಕೊನೆಗೂ ಒಪ್ಕೊಂಡ್ರು ತಾವ್ ಮಾಡಿದ ತಪ್ಪ. ನಮ್ಮ ಶಾಲ್ಯಾಗ ಎಲ್ಲಾ ಮಾಸ್ತರ ಎಕ್ಸಸ್ ಅಂದ್ರ ರೋಮನ್ ಅಂಕಿ ಅಂತ ಹೇಳೋರು. ಅದೇ ನಾ ಕ್ರೋಮ್ನಾಗ ಸರ್ಚ್ ಮಾಡೋದ್ ಬಳಕ ರೋಮನ್ದವರು ಬತ್ಲೆ ಬರಾಕತ್ತಾರ. ಸುಳಿ ಮಕ್ಕಳು ಕಲ್ಚರ್ ತಪ್ಪೆ ಕಲ್ಚರ್. ಇದೇನಮ್ಮ ಅನ್ನದಲ್ಲಿ ಇರುವೆ ಎಲ್ಲ ಐತೆ. ಅಷ್ಟು ದೊಡ್ಡ ಕುರಿನೇ ತಿಂತೀಯ, ಒಂದ್ ಇರ್ಬೆ ತಿನ್ನಕ್ ಆಗಲ್ವಾ? ಮುಚ್ಕೊಂಡ್ ತಿನ್ನು. ನಮ್ಮ ಶೋನ ಇದು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಮಗು ತರ ಕಾಣಿಸ್ತಾ ಇದ್ಲು. ಸೀರೆ ಉಟ್ಕೊಂಡು ಸೂಪರ್ ಆಗಿ ಕಾಣಿಸ್ತಾವಳಲ್ಲ. ಸುದ್ದಾತು ನಡಿ. ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಅನೇಕ ಸಚಿವರು ಆಗಮಿಸಿದ್ರು. ವಿವಿಧ ಗ್ಯಾರಂಟಿಗಳ ಬಗ್ಗೆ ವೆರೈಟಿಯಾಗಿ ಉತ್ತರ ನೀಡಿದ್ದಾರೆ. ಅದನ್ನೊಮ್ಮೆ ತೋರಿಸ್ತೇವೆ, ನೀವು ಒಮ್ಮೆ ನೋಡ್ಬಿಡಿ. ಏನ್ ಫಂಕ್ಷನ್ ಅಮ್ಮ? ಯಾರು ನೋಡಕ್ ಹೋಗ್ತಿದ್ದೀರಿ? ಸಿಎಂ ಬರ್ತಾ ಇದಾರ? ಏನ್ ಫಂಕ್ಷನ್ ಅವ? ಓಕೆ, ಎಲ್ಲಿಗೆ ಹೋಗ್ತಿದ್ದೀರಾ? ಸಿಎಂ ಪ್ರೋಗ್ರಾಮ್ ಹೋಗ್ತಿದ್ದೀವಿ. ಏನಕ್ಕೆ ಬರ್ತಾರೆ ಸಿಎಂ? ಗೊತ್ತಿಲ್ವಾ? ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿದೆಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಅಜಯ್, ಎಲ್ಲಿಂದ ಬರ್ತೀರಾ? ಎಲ್ಲಿಂದ?
ಯಾವ ಫಂಕ್ಷನ್? ಸಂಘ ಫಂಕ್ಷನ್. ಸಂಘ ಫಂಕ್ಷನ್. ಸಿದ್ದರಾಮಯ್ಯ ಬರ್ತಾರೆ. ಬರ್ರಿ ಬಿಡು. ಗೊತ್ತಿಲ್ವಾ? ಗೊತ್ತಾ? ಸಿದ್ದರಾಮಯ್ಯ ಆಡಳಿತ ಹೆಂಗೈತೆ? ಉಂಡ ಮನೆ ಕೂಡ 3 kg ಅಕ್ಕಿ ಅಷ್ಟೇನಾ? ಚೆನ್ನಾಗಿಲ್ವಾ? ಕೈ ಮಾಡೋದೇ ಅಲ್ಲ 5 ಗ್ಯಾರಂಟಿ ಆಕ್ಚುಲಿ ಚೆನ್ನಾಗಿರೋದು ಕೊಟ್ಟಿರೋ ಚೆನ್ನಾಗಿಲ್ವಾ? 5 ಗ್ಯಾರಂಟಿ ಏನ್ ಕಾರಣಕ್ಕೆ ಬರ್ತಾರೆ ಅಂತ ಗೊತ್ತಾ? ಗೊತ್ತಿಲ್ವಾ? ಎಲ್ಲಿಗೆ ಹೋಗ್ತಿದ್ರಿ? ಸಿದ್ದರಾಮಯ್ಯ ಫಂಕ್ಷನ್ ಹೋಗ್ತಾ ಇದೀವಿ. ಏನಕ್ಕೆ? ಶಬ್ಬಾಸ್ ಬೇಟಾ. ನಮ್ಮನ್ ಎಕ್ಕಡದಲ್ಲ ಹೊಡಿಯೋದ್ ನಿನ್ಗೆ. ನಿನ್ನ ಅಕ್ಕನ ಕರೆಕ್ಟ್ ಆಗಿರೋ ಬಾಯಿಗೆ ಬರ್ತದ ಅವ್ ನಮ್ಮನ್ ಸಿಗದ್ ಬಿಡ್ತೀನಿ ಆಮೇಲೆ ನೀನ್ ನಮ್ಮನ್. ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿತು ಅಂತ ಒಂದು ಗಾದೆ ಮಾತಾಯ್ತಲ್ಲ. ಹಟ್ಟ ಮ್ಯಾಗ ಅಲ್ಲೋ ಅದು ಸುಟ್ಟ ಮ್ಯಾಗ ಎಲ್ಲ ಹಡಕ ನಿಂತು ಬಿಟ್ರಿ ಅವನು. 7 ಸರಿ ಮಂತ್ರ ಏನ್ ಹೇಳ್ತಾನೆ ಗೊತ್ತೇನ್ರಿ? ಕೈ ಎತ್ತರಿ ಎಷ್ಟ್ ಜನ ಮಂತ್ರ ಹೇಳ್ಸ್ಕ ತಾಲಿ ಕಟ್ಸ್ಕೊಂಡಿದೀರಿ? ಮಂತ್ರ ಏನ್ ಹೇಳ್ತಾನೆ? ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ. ತಾಲಿ ಕಟ್ಟಿದ ನಿನ್ನೆ ಹೆಂಡತಿಯನ್ನ ಇಂದ್ರ ಮಡಿಕೊಂಡಿದ್ದ, ಅಗ್ನಿ ಮಡಿಕೊಂಡಿದ್ದ, ವಾಯು ಮಡಿಕೊಂಡಿದ್ದ, ಕುಬೇರ ಮಡಿಕೊಂಡಿದ್ದ, ನಾನು ಮಡಿಕೊಂಡಿದ್ದೆ, ಆಮೇಲೆ ನೀ ಮಡಿಕೊ ಅಂತ ನಾವು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಅವರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಮಗನೇ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ. ನೀರ್ ಹಾಕೊಂಡಂಗೆ ಯಾವ್ದು ಬಿಟ್ಟಿದ್ ಕುಡ್ಬಿಟ್ಟು ತಾಯಿನ ಹಾಕ್ಯ ನೋಡು. ಏನೊಳ್ಳೆ ದನ ಬಿದ್ದಾಗ ಮೇಲ್ ಬೀಳ್ತಿದ್ಯಾ? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇಲ್ವಾ? ನನಗೆ ಕಾಮನ್ ಸೆನ್ಸೇ ಇಲ್ಲ, ಬರೀ ಕಾಮನೇ ಇದೆ. ನೋಡಿ, ನಂಗಿದೆಲ್ಲ ಇಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಹೆಸರು ಕೂಡ ನಂಗೆ ಗೊತ್ತಿಲ್ಲ. ಅಷ್ಟೇ ತಾನೇ? ನನ್ನ ಹೆಸರು ಸಂದೀಪ್. ಈಗ ಶುರು ಮಾಡೋಣ. ಹಲೋ, ತಾಳಿ ಕಟ್ಟಿದೀನಿ ಅನ್ನೋ ಮಾತ್ರ ಇಷ್ಟ ಬಂದಂಗ್ ಮಾಡಿದ್ರೆ ಸರಿ ಇರಲ್ಲ. ಈಗೇನ್ ಪಕ್ಕದ ಮನೆ ಪದ್ಮಂಗ ಮಾಡಕ್ ಹೋಗಿದ್ದೀನಿ, ನಿಂಗೆ ತಾನೇ? ಮದುವೆಗೆ ಮುಂಚೆನೆ ಹೇಳ್ಬೇಕಿತ್ತು. ತಾಳಿ ಕಟ್ಟಿದೀನಿ ಅಂತ ಹೆಂಗಾದ್ರೂ ಮಾಡ್ತೀರಾ? ಆಯ್ತು ಬಿಡಮ್ಮ, ಇವಾಗ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋಣ? ಇನ್ ಮುಂದೆ ಆದ್ರೂ ನಾನೇ ಮಾಡ್ಬೇಕಲ್ವಾ ಏನ್ನ? ಸಂಸಾರನ. ಅದಕ್ಕೆ ಇವತ್ತಿನ ಮುಹೂರ್ತ ಯಾಕೆ ಮಿಸ್ ಮಾಡೋಣ? ಹಿಂಗೆ ಜಮಾಯಿಸ್ಬಿಡೋಣ.